ನಾನ್ ಶರ್ಮಿತಾ ಶೆಟ್ಟಿ. ಕುಂದಾಪುರದ ಜೂನಿಯರ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಸಮವಸ್ತ್ರದ ಸಂಘರ್ಷ ಇವತ್ತೂ ಕೂಡ ಮುಂದುವರೆದಿದೆ. ಕುಂದಾಪುರದ ಜೂನಿಯರ್ ಕಾಲೇಜಿಗೆ ನಾಳೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಸಂಜೆ ತನಕ ಗೇಟ್ ಮುಂದೆ ಕಾದು ಮನೆಗೆ ಹೋಗಿದ್ದಾರೆ ಹಿಜಾಬ್ ಧರಿಸಿಕೊಂಡು ಬಂದಿದ್ದಂತ ವಿದ್ಯಾರ್ಥಿನಿಯರು. ಬೆಳಗ್ಗೆಯಿಂದಲೂ ಕೂಡ ಗೇಟಿನ ಹೊರಗಡೆ ಪಾಠ ಪಠ್ಯ ಊಟ ಮಾಡಿದ್ದಾರೆ. ಪ್ರತಿಭಟನೆಯನ್ನ ಮುಸ್ಲಿಂ ವಿದ್ಯಾರ್ಥಿನಿಯರು ಮಾಡಿದ್ದಾರೆ. ಈಗ ನಾಳೆ ರಜೆ, ನಾಡಿದ್ದು ಹೆಂಗಿದ್ರು ರಜೆ, ಸೋಮವಾರ ಮತ್ತೆ ಪ್ರತಿಭಟನೆ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಇದಕ್ಕೆ ಈಗ ಸರ್ಕಾರನೂ ಬ್ರೇಕ್ ಹಾಕೋ ಪ್ರಯತ್ನ ಮಾಡ್ತಾ ಇದೆ. ಮತ್ತೆ ಸ್ಥಳೀಯ ಮಟ್ಟದಲ್ಲೇ ಕೂತು ಅವರಿಗೆ ಮನವೊಲಿಸೋ ಪ್ರಯತ್ನಗಳಾಗಬೇಕು. ಇಲ್ಲ ಅಂದ್ರೆ ಇದು ಎಲ್ಲಿ ತನಕ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಇವತ್ತು ಕೂಡ ವಿದ್ಯಾರ್ಥಿನಿಯರು ಬಂದಿದ್ರು, ಆ ಸಂಘರ್ಷ ಮತ್ತೆ ಮುಂದುವರೆದಿದೆ. ಹಿಜಾಬ್ ಹಾಕೊಂಡು ಬಂದಿದ್ರು, ಹಾಗಾಗಿ ಕಾಲೇಜ್ ಆವರಣದ ಒಳಗಡೆ ಅವ್ರಿಗೆ ಪ್ರವೇಶ ಇರಲಿಲ್ಲ. ಗೇಟ್ ಮುಂದೆನೆ ಓದ್ಕೊಂಡ್ರು, ಊಟ ಮಾಡಿದ್ರು, ಈಗ ಮನೆಗೆ ಹೋಗಿದ್ದಾರೆ. ಇನ್ನು ಕಾಲೇಜಿಂದ ಹೋಗುವಾಗ್ಲೂ ಕೂಡ ಗುಂಪುಗಳ ಕಿರಿಕಾಗಿದೆ. ಸ್ಕಾರ್ಫ್ ಧರಿಸಿದ್ದಾರೆ ವಿದ್ಯಾರ್ಥಿನಿಯರು. ಕೂತಿದ್ರಲ್ಲ ಗೇಟ್ ಬಳಿ ಜಮಾವಣೆಯಾಗಿದೆ. ಎರಡು ಭಿನ್ನ ಗುಂಪುಗಳನ್ನ ಪೊಲೀಸರು ಚದುರಿಸಿದ್ದಾರೆ. ಸ್ಕಾರ್ಫ್ ಧರಿಸಿದ ವಿದ್ಯಾರ್ಥಿನಿಯರು ಕೂತಿದ್ರಲ್ಲ ಗೇಟ್, ಸೊ ಅಲ್ಲಿ ಎರಡು ಗುಂಪುಗಳಾಯಿತು. ಭಿನ್ನ ಗುಂಪುಗಳಲ್ಲಿ ಅಲ್ಪ ಜಮಾವಣೆ ಆಗ್ತಾ ಇದ್ದಂತೆ ಪೊಲೀಸರು ಏನಾದ್ರೂ ಅಹಿತಕರ ಘಟನೆ ನಡೆಯುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಆ ಗುಂಪನ್ನ ಚದುರಿಸಿದ್ದಾರೆ. ಈಗ ಕಾಲೇಜಿಗೆ ಬರುವಾಗ್ಲೂ ಕಾಲೇಜಿಂದ ಹೋಗುವಾಗ್ಲೂ ವಿದ್ಯಾರ್ಥಿಗಳಲ್ಲಿ ನಾನಾ ನೀನಾ ಅನ್ನೋ ರೀತಿಯಲ್ಲಿ ಪೈಪೋಟಿ ನಡೀತಾ ಇದೆ ಈ ಧರ್ಮದ ವಿಚಾರವಾಗಿ, ಧಾರ್ಮಿಕತೆ ವಿಚಾರವಾಗಿ. ಹಾಗಾಗಿ ಪೊಲೀಸರು ಕೂಡ ಅಲರ್ಟ್ ಆಗಿ ವೇಟ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಕಾಲೇಜ್ ಸ್ಟಾರ್ಟ್ ಆಗೋ ಹೊತ್ತಿಗೆ ಮತ್ತೆ ಕಾಲೇಜ್ ಬಿಡೋ ಹೊತ್ತಿಗೆ ಇಲ್ಲಿ ಎರಡು ಭಿನ್ನ ರೀತಿಯಲ್ಲಿ ಗ್ರೂಪ್ಗಳು ಇರೋದ್ರಿಂದ ಹೆಚ್ಚು ಕಮ್ಮಿ ಅಲ್ಲಿ ಏನೋ ಯಾರೋ ಒಂದು ಮಾತಾಡಿದ್ರು, ಘೋಷಣೆ ಕೂಗಿದ್ರು, ಏನೋ ಒಂದು ಸಣ್ಣ ಕಿಡಿ ಸಾಕೀಗ ಅಲ್ಲಿ ಹೊತ್ಕೊಳ್ಳೋದಕ್ಕೆ ದೊಡ್ಡ ಮಟ್ಟದಲ್ಲಿ. ಹಾಗಾಗಿ ಅಲ್ಲಿ ಗುಂಪುಗಳು ಅಲ್ಲಿ ಕ್ರಿಯೇಟ್ ಆಗ್ತಾ ಇದ್ದಂತೆ ಅವರನ್ನೆಲ್ಲ ಪೊಲೀಸರು ಚದುರಿಸಿದ್ದಾರೆ. ದೃಶ್ಯದಲ್ಲೂ ತೋರಿಸ್ತಾ ಇದ್ದೀವಿ. ಸೊ ಇದು ಕಾಲೇಜ್ ಬಿಡುವಂತ ಟೈಮ್ನಲ್ಲಿ ನೋಡಿ, ಒಂದ್ ಕಡೆ ಆ ಸ್ಕಾರ್ಫ್ ಧರಿಸ್ಕೊಂಡ್ ಬಂದಿದ್ರಲ್ಲ ಆ ವಿದ್ಯಾರ್ಥಿನಿಯರು ಗೇಟ್ ಮುಂದೆನೆ ವೇಟ್ ಮಾಡ್ತಾ ನಿಂತಿದ್ರು ಬೆಳಿಗ್ಗೆಯಿಂದ. ಅವ್ರಿಗೆ ಅವಕಾಶ ಇರಲಿಲ್ಲ ಒಳಗೆ ಹೋಗೋದಕ್ಕೆ. ಇನ್ನೊಂದು ಗುಂಪು ಯಾವುದು ಅಂದ್ರೆ ಕಾಲೇಜ್ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ಕೊಂಡು ಹೊರಗಡೆ ಬಂದ್ರಲ್ಲ ಸಾಯಂಕಾಲ ಆಗ್ತಾ ಇದ್ದಂತೆ, ಸೊ ಅವ್ರು ಮತ್ತೊಂದು ಗುಂಪು. ಸೊ ಆ ಗೇಟ್ ಮುಂದ್ಗಡೆ ಈ ತರ ಎರಡೆರಡು ಭಿನ್ನ ಗುಂಪುಗಳಾಗಿದ್ರಿಂದ ಏನೋ ಒಂದು ಮಾತಿಗೆ ಮಾತು ಬೆಳೀತು ಅಥವಾ ಘೋಷಣೆಗಳನ್ನ ಕೂಗಿದ್ರೆ ಸಾಕು, ನಾನು ಹೇಳ್ದಂಗೆ ಒಂದು ಸಣ್ಣ ಕಿಡಿ ಹೊತ್ಕೊಂಡ್ರೆ ಸಾಕು, ದೊಡ್ಡ ಮಟ್ಟದಲ್ಲಿ ಅದು ಆವರಿಸ್ಕೊಳ್ಬಿಡುತ್ತೆ. ಹಾಗಾಗಿ ಪೊಲೀಸರು ಆ ಗುಂಪುಗಳನ್ನ ಚದುರಿಸೋ ಪ್ರಯತ್ನ ಮಾಡಿದ್ರು. ನಿನ್ನೆ ಏನ್ ಮಾಡಿದ್ರೆ ಅಂತ ಹೇಳಿದ್ರೆ ಹೊರಗೆ ಕೂತಾವಾಗ ಇವ್ರು ತಂದ್ಕೊಂಡು ಫೈನ್ ಹಾಕೋದಾ ಅದು ಹಾಕೋದಿಲ್ಲ. ನಾವು ಈಗ ಅಲ್ಲಿ ಮನವೊಲಿಕೆ ಪ್ರಯತ್ನಗಳ ಆಗ್ತಾ ಇದೆ. ಆದ್ರೆ ಕೇಳೋ ಪರಿಸ್ಥಿತಿಯಲ್ಲಿ ಸ್ಟೂಡೆಂಟ್ಸ್ ಇಲ್ಲ, ಕೆಲವೊಂದಿಷ್ಟು ಪೋಷಕರು ಇಲ್ಲ, ಮತ್ತೆ ಬೇರೆ ಬೇರೆಯವರು ಇದೇ ಸಿಚುವೇಶನ್ ಇಂದ ನಮ್ಮ ಬೇಳೆ ಹೆಂಗ್ ಬೇಯಿಸ್ಕೊಳ್ಳೋದು ಅಂತ ಬರ್ತಾ ಇದ್ದಾರೆ. ಅದರಿಂದಾನು ಸಮಸ್ಯೆ ಈಗ ದೊಡ್ಡದಾಗ್ತಾ ಇದೆ. ಇವತ್ತು ಕೂಡ ಆ ಸಮವಸ್ತ್ರದ ಸಂಘರ್ಷ ಉಡುಪಿಯ ಕುಂದಾಪುರದಲ್ಲಿ ಕಂಟಿನ್ಯೂ ಆಗಿತ್ತು. ಅದರಲ್ಲೂ ಈ ಕಾಲೇಜ್ ಓಪನ್ ಆಗೋ ಟೈಮ್ನಲ್ಲಿ ಮತ್ತೆ ಕ್ಲೋಸಿಂಗ್ ಟೈಮ್ನಲ್ಲಿ, ಅಂದ್ರೆ ವಿದ್ಯಾರ್ಥಿಗಳು ಬರುವಾಗ ಮತ್ತೆ ಕಾಲೇಜಿಂದ ಹೋಗುವಂತ ಟೈಮ್ನಲ್ಲಿ ಆ ಗೇಟ್ ನ ಮುಂದೆ ಇವರೆಲ್ಲ ವೇಟ್ ಮಾಡ್ತಾ ಇದ್ರು. ಹಿಜಾಬ್ ಅಂದ್ರೆ ಸ್ಕಾರ್ಫ್ ಹಾಕೊಂಡು ಬಂದಿರ್ತಾರಲ್ಲ ವಿದ್ಯಾರ್ಥಿನಿಯರು, ಅವರಿಗೆ ಬೆಳಿಗ್ಗೆಯಿಂದ ಪ್ರವೇಶ ಇಲ್ಲ ಒಳಗೆ. ಸೊ ಈಗ ಕಾಲೇಜ್ ಬಿಡುವಂತ ಟೈಮ್ನಲ್ಲಿ ಈಗ ಬೇರೆ ಬೇರೆ ಧರ್ಮವನ್ನ ನಾವು ಪಾಲನೆ ಮಾಡ್ತೀವಿ, ನಾವು ಕೇಸರಿ ಶಾಲ್ ಹಾಕೊಂಡ್ ಬರ್ತೀವಿ ಅಂತೆಲ್ಲ ಬರ್ತಾ ಇದಾರಲ್ಲ, ಆತರ ಭಿನ್ನ ಭಿನ್ನ ಗ್ರೂಪ್ಗಳು ಕ್ರಿಯೇಟ್ ಆಗಿರೋದ್ರಿಂದ ಅವರೆಲ್ಲ ಒಂದೇ ಕಡೆ ಸೇರ್ಪಡೆ ಗೇಟ್ ಮುಂದೆ ಆಗಿದ್ರಿಂದ ಅಲ್ಲಿ ಅಹಿತಕರ ಘಟನೆ ನಡೆಯುವಂತ ಚಾನ್ಸಸ್ ಇತ್ತು. ಹಾಗಾಗಿ ಅಲ್ಲಿ ಪೊಲೀಸರು ಆ ಪರಿಸ್ಥಿತಿಯನ್ನ ತಹಬದಿಗೆ ತರೋ ಪ್ರಯತ್ನ ಮಾಡಿದ್ರೆ, ಅಂದ್ರೆ ಆ ಗುಂಪನ್ನ ಫಸ್ಟ್ ಚದುರಿಸ್ಬಿಟ್ರೆ ಸಮಸ್ಯೆ ಅಲ್ಲಿ ನಿವಾರಣೆ ಮಾಡ್ದಂಗೆ, ಆ ಸಿಚುವೇಶನ್ ಅನ್ನ ಕಂಟ್ರೋಲ್ ತಗೊಂಡು. ಹಾಗಾಗಿ ಪೊಲೀಸರು ಕೂಡ ಅಲ್ಲಿ ಮನವೊಲಿಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಸಿಚುವೇಶನ್ ಕಂಟ್ರೋಲ್ ಅಲ್ಲಿ ಇದೆ, ಬಟ್ ಈ ಸಮಸ್ಯೆ ಫುಲ್ ಸ್ಟಾಪ್ ಮಾತ್ರ ಬೀಳ್ತಾ ಇಲ್ಲ. ಒಂದು ಸಣ್ಣ ಸಮಸ್ಯೆ ನೋಡಿ ಇಷ್ಟು ದೊಡ್ಡ ಮಟ್ಟಿಗೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. ನಮ್ಮ ದೇಶದಲ್ಲಿ, ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಈ ತರ ಆಗ್ತಾ ಇದೆಯಲ್ಲ ಈ ವಿಷಯ.
ಉಡುಪಿಯ ಕುಂದಾಪುರದಲ್ಲಿ ಏನು ಹಿಜಾಬ್ ವರ್ಸಸ್ ಕೇಸರಿ ವಿವಾದ ಇನ್ನೂ ತಣ್ಣಗಾಗಿಲ್ಲ. ಇವತ್ತು ಕೂಡ 22 ವಿದ್ಯಾರ್ಥಿನಿಯರು ಹೊರಗೆ ಇದ್ದಾರೆ. ಆ ಭಾಗದಲ್ಲಿ ಕೇಸರಿ ಶಾಲು ಧರಿತ ಹಿಂದೂ ಸಂಘಟನೆಯವರು ಅವರು ಕೂಡ ಕಾಯ್ತಾ ಇದ್ದಾರೆ. ನಾವು ಹಿಜಾಬ್ ಧರಿಸಿ ತೀರ್ತೇವೆ, ಕ್ಲಾಸಿಗೆ ನಾವು ಹಿಜಾಬ್ ಧರಿಸಿ ಹೋಗ್ತೇವೆ ಅಂತ ಅವರ ವಾದ. ಈಜೆ ನಾವು ಹಿಜಾಬ್ ಧರಿಸಿ ಹೋದರೆ ನಾವು ಕೇಸರಿ ಶಾಲು ಹಾಕ್ತಾ ಬರ್ತೇವೆ ಅನ್ನುವಂಥದ್ದು ಹಿಂದೂ ಯುವಕರ ವಿದ್ಯಾರ್ಥಿಗಳ ಮಾತು. ಈಗ ನಾವು ಇದೇ ಕಾಲೇಜಿನ ಎದುರು ಭಾಗದಲ್ಲಿದ್ದೇವೆ. ಇದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುಂದಾಪುರ. ಸೊ ಈ ಭಾಗದಲ್ಲಿ ಕಳೆದ 3 ದಿನಗಳಿಂದ ಒಂದು ಹಿಜಾಬ್ ವರ್ಸಸ್ ಕೇಸರಿ ವಿವಾದ ಇನ್ನೂ ಗರಿಗೇರ್ತಾನೆ ಇದೆ. ಸೊ ಇಲ್ಲಿ ವಿದ್ಯಾರ್ಥಿಗಳು ಎದುರು ಈಗಲೂ ಕೂತಿದ್ದಾರೆ. ಸೊ ಈ ಸುಮಾರು 22 ವಿದ್ಯಾರ್ಥಿಗಳು ಈಗಲೂ ಗೇಟಿನ ಬಳಿಯೇ ಕೂತು ಪಾಠವನ್ನು ಕಲಿತಾ ಇದ್ದಾರೆ. ಒಂದು ಕಡೆ ಎಕ್ಸಾಮ್, ಇನ್ನೊಂದು ತಿಂಗಳಲ್ಲಿ ಪರೀಕ್ಷೆ ಕೂಡ ಬರ್ತಾ ಇದೆ. ಒಂದು ಕಡೆ ಇಲ್ಲಿ ಬೀಗ ಹಾಕಿ, ನೀವು ನೋಡ್ತಾ ಇರ್ಬೋದು, ಬೀಗ ಹಾಕಿ ಅವರನ್ನು ಒಳಗೆ ಬಿಡ್ತಾ ಇಲ್ಲ. ಸೊ ಇಡೀ ಕಾಲೇಜ್ ಹೇಳೋ ಪ್ರಕಾರ ಇಡೀ ಕಾಲೇಜಿಗೆ ಇಡೀ ಜಿಲ್ಲೆಯ ಕಾಲೇಜಿಗೆ ಒಂದು ಏನು ಆರ್ಡರ್ ಬಂದಿದೆ ಸರ್ಕಾರದಿಂದ. ಆದರೆ ಈ ವಿದ್ಯಾರ್ಥಿಗಳು ನಮ್ಮ ಆರ್ಡರ್ ತೋರಿಸಿ ಹಾಗಾಗಿ ನಾವು ಹಿಜಾಬ್ ತೆಗೆದು ಹೋಗ್ತೇವೆ ಅನ್ನುವಂಥದ್ದು ಇವರು ಹೇಳ್ತಾ ಇರುವಂಥದ್ದು. ಆದರೆ ಒಂದು ಕಡೆ ಇನ್ನು ಶಾಲೆ ಹಾಗೆಯೇ ಕಾಲೇಜಿಗೆ ಸಮವಸ್ತ್ರ ಧರಿಸಿಯೇ ಬರಬೇಕು, ಶಿಕ್ಷಣ ಸಂಸ್ಥೆಗಳಲ್ಲಿ ಸದ್ಯದ ಸಮವಸ್ತ್ರ ನೀತಿಯನ್ನ ಪಾಲಿಸಿ ಅಂತ ಸಿಎಂ ಸಭೆ ಬಳಿಕ ಸಚಿವ ಬಿಸಿ ನಾಗೇಶ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಶಿಕ್ಷಣ ಕಾಯ್ದೆ ಅಡಿಯಲ್ಲಿ ಸಮವಸ್ತ್ರ ನಿಯಮ ಇದೆ. ಹೈಕೋರ್ಟ್ ತೀರ್ಪು ಬರೋವರೆಗೆ ಈಗಿನ ನಿಯಮವನ್ನ ಫಾಲೋ ಮಾಡಬೇಕು. ಯಾವುದೇ ಗೊಂದಲವನ್ನ ವಿದ್ಯಾರ್ಥಿಗಳು ಉಂಟು ಮಾಡಬಾರದು ಅಂತ ನಾಗೇಶ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಮೊನ್ನೆಯಿಂದಲೂ ಇವರು ಹೇಳ್ತಾ ಇದ್ರು, ಈಗ ಮತ್ತೊಮ್ಮೆ ಸ್ಪಷ್ಟವಾಗಿ ಶಿಕ್ಷಣ ಸಚಿವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ ಪ್ರಕಾರ ಅದರ ಆ್ಯಕ್ಟಿನ ಬೇಸಿಸ್ ಮೇಲೆ 2013-18 ಅಲ್ಲಿ ರೂಲ್ಸನ್ನು ಮಾಡಿದೆ. ಆ ರೂಲ್ಸ್ನಲ್ಲೂ ಸಹಿತ ಎಲ್ಲ ಇನ್ಸ್ಟಿಟ್ಯೂಷನ್ಗೆ ತನ್ನ ಯೂನಿಫಾರ್ಮ್ನ ಪ್ರಿಸ್ಕ್ರೈಬ್ ಮಾಡುವಂಥ ಅಧಿಕಾರವನ್ನು ಕೊಟ್ಟಿದ್ದಾರೆ. ಇದೇ ಆಧಾರ ಇಟ್ಕೊಂಡು ನಾವು ಒಂದು ಸರ್ಕ್ಯುಲರ್ನ ಸಹಿತ ಈಗಾಗಲೇ ಹೊರಡಿಸಿದ್ದೀವಿ. ಇದ್ರವರೆಗೂ ಯಾವ SDMCಗಳು ತನ್ನ ಶಾಲೆಯಲ್ಲಿ ಯೂನಿಫಾರ್ಮನ್ನು ಅಕಾಡೆಮಿಕ್ ಇಯರಿನ ಮುಂಚೆನೇ ಪ್ರಿಸ್ಕ್ರೈಬ್ ಮಾಡಿತ್ತು. ಯಾವ ಯೂನಿಫಾರ್ಮನ್ನು ಮಕ್ಕಳುಗಳು ಇವತ್ತವರೆಗೂ ಹಾಕೊಂಬಂದಿದ್ರು ಅದನ್ನು ಮ್ಯಾಟರ್ ಹೈಕೋರ್ಟಲ್ಲಿರೋದ್ರಿಂದ ಹೈಕೋರ್ಟಲ್ಲಿ ಜಡ್ಜ್ಮೆಂಟ್ ಬರೋ ತನಕ ಅದನ್ನೇ ಮಕ್ಕಳುಗಳೆಲ್ಲರೂ ಫಾಲೋ ಮಾಡಬೇಕು. ತಮ್ಮ ನಿಲುವುಗಳನ್ನ ಅಥವಾ ಯಾವುದೋ ಧಾರ್ಮಿಕ ನಿಲುವನ್ನು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನಲ್ಲಿ ಹೇರಕ್ಕೆ ಬರಲ್ಲ. ಶಿಕ್ಷಣ ಸಂಸ್ಥೆಗಳು ದೇಶದ ಹಾರ್ಮೋನಿಯನ್ನು ಮತ್ತು ಮಕ್ಕಳ ಮಧ್ಯೆ ಬ್ರದರ್ಹುಡ್ಡನ್ನು ಬೆಳೆಸಬೇಕು ಅನ್ನುವಂಥದ್ದು ಆ್ಯಕ್ಟು ಸ್ಪಷ್ಟವಾಗಿ ಹೇಳುತ್ತೆ. ಇನ್ನು ಇದಕ್ಕಿದ್ದಂತೆ ಹಿಜಾಬ್ ಗೊಂದಲ